ಬೆಳಗ್ಗೆ ಒಂದು ಗಂಡ ಹೆಂಡತಿ ಮಧ್ಯೆ ಜಗಳ ಆಗತ್ತೆ. ಆಗ ಹೆಂಡತಿ ಸಿಟ್ಟಲ್ಲಿ ನಾನು ಇನ್ನೊಂದು ನಿಮಿಷ ನಿಮ್ಮ ಜೊತೆ ಇರೋದಿಲ್ಲ ಅಂತಾಳೆ. ಗಂಡನು ಸಿಟ್ಟಲ್ಲಿ ನಂಗೂ ನಿನ್ನ ರಗಳೆ ಸಹಿಸ್ಕೊಂಡು ಸಾಕಾಯ್ತು ಅಂದು ಸಿಟ್ಟಲ್ಲೇ ಆಫೀಸಿಗೆ ಹೋಗ್ತಾನೆ. ಕೂಡಲೇ ಹೆಂಡತಿ ತನ್ನ ತಾಯಿಗೆ ಫೋನ್ ಮಾಡಿ ನಡೆದದ್ದೆಲ್ಲವನ್ನ ಹೇಳಿ, ನಾನು ಇನ್ನಿಲ್ಲಿರೋದಿಲ್ಲಮ್ಮ, ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಾಳೆ. ಆಗ ತಾಯಿ ಹೇಳ್ತಾಳೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿಕೊಂಡು ತಾಯಿ ಮನೆಗೆ ಹೊರಟು ಬರೋದಲ್ಲ, ನೀನು ಆ ಮನೆ ಸೊಸೆ, ಅಲ್ಲೇ ಹೊಂದ್ಕೊಂಡು ಹೋಗೋದನ್ನು ಕಲಿ. ನಿನ್ನ ಅಕ್ಕ ಕೂಡ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದವಳು ಅದೇ ಹಠದಲ್ಲಿ ಡಿವೋರ್ಸ್ ತಗೊಂಡು ಇಲ್ಲೇ ಕೂತಿದ್ದಾಳೆ. ಈಗ ನೀನು ಅದೇ ನಾಟಕ ಶುರು ಮಾಡ್ಕೊಂಡ್ಯಾ, ಇಲ್ಲ ಕಾಲಿಟ್ರೆ ಜಾಗ್ರತೆ ಅಂತ ಹೇಳಿ ಫೋನ್ ಇಡ್ತಾಳೆ. ತಾಯಿಯ ಮಾತಿಂದ ನಿರಾಶಳಾದ ಮಗಳು ಕಣ್ಣೀರಿಡ್ತಾ ನನ್ನ ತಾಯಿ ನನ್ನ ಬೆಂಬಲಕ್ಕಿಲ್ಲ ಅಂತ ಸ್ವಲ್ಪ ಸಮಯ ಅತ್ತು, ಆಮೇಲೆ ಮುಖ ತೊಳ್ಕೊಂಡು ಗಂಡನಿಗೆ ಇಷ್ಟವಾದ ಅಡುಗೆ ಮಾಡೋಕೆ ಶುರು ಮಾಡ್ತಾಳೆ. ಗಂಡ ಬಂದಮೇಲೆ ಅವ್ರ ಹತ್ರ ಕ್ಷಮೆ ಕೇಳಿದ್ರಾಯ್ತು ಅಂತ ಅಂದ್ಕೋತಾಳೆ. ಸಂಜೆ ಗಂಡ ಮನೆಗೆ ಬರ್ತಿದ್ದ ಹಾಗೆ ನಮ್ಮಿಬ್ಬರ ಮಧ್ಯೆ ಬೆಳಿಗ್ಗೆ ಏನೂ ನಡೆದೇ ಇಲ್ಲ ಅನ್ನೋ ಥರ ವರ್ತಿಸ್ತಾಳೆ. ಆಗ ಗಂಡನಿಗೂ ಆಶ್ಚರ್ಯ ಅನಿಸುತ್ತೆ. ಊಟ ಎಲ್ಲ ಆದಮೇಲೆ ಗಂಡ ಹೆಂಡ್ತಿಗೆ ಹೇಳ್ತಾನೆ, ಒಮ್ಮೊಮ್ಮೆ ನಾನು ಸ್ವಲ್ಪ ಅತೀ ಮಾಡಿಬಿಡ್ತೀನಿ ಕಣೆ, ನೀನೇನು ಮನಸ್ಸಿಗೆ ಹಚ್ಕೋಬೇಡ, ನಾನು ಮನುಷ್ಯ ಅಲ್ವಾ, ಒಮ್ಮೊಮ್ಮೆ ಸಿಟ್ಟು ಬಂದುಬಿಡುತ್ತೆ ಅಂತಾನೆ. ಆಗ ಹೆಂಡತಿ ಮನಸ್ಸಲ್ಲೇ ತನ್ನ ತಾಯಿಗೆ ಧನ್ಯವಾದ ಹೇಳ್ತಾಳೆ. ನನ್ನ ತಾಯಿ ನನ್ನ ಮಾತಿಗೆ ಒಪ್ಕೊಂಡು ಬಿಟ್ಟು ಬಾ ಮಗಳೇ ಅಂತ ನನ್ನ ಕರೆದಿದ್ರೆ ಇವತ್ತು ನನ್ನ ಸಂಸಾರ ಜೀವನವೇ ಹಾಳಾಗಿ ಹೋಗ್ತಿತ್ತು ಅಂದ್ಕೋತಾಳೆ. ನಿಜ ಅಲ್ವಾ ಸ್ನೇಹಿತರೆ? ಮದುವೆ ಆಗಿ ಹೋದಂಥ ಹೆಣ್ಣು ಮಕ್ಕಳ ಸರಿ ತಪ್ಪುಗಳನ್ನು ಅವ್ರ ತಂದೆ ತಾಯಿ ಅರ್ಥ ಮಾಡಿಕೊಂಡು ಅವ್ರ ತಪ್ಪಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟರೆ ಎಷ್ಟೋ ಸಂಸಾರಗಳು, ಎಷ್ಟೋ ಸಂಬಂಧಗಳು ಹಾಳಾಗಿ ಹೋಗೋದನ್ನು ತಪ್ಪಿಸಿದ ಹಾಗಾಗತ್ತೆ ಅಲ್ವಾ?